ಕಂಟೆಸ್ಟ್ನಾಗ ಅವ್ರು ಹೇಳ್ಯಾರ ದುಡ್ಡು ಇರ್ಲಾರ್ಕಂದ್ರೆ ಮತ್ತೀಗ ಅಡಿಗೆಲ್ಲು ಮತ್ತು ಉದ್ಘಾಟನೆ ಕೆಲಸಗಳಾಗ್ಲಕ್ಕೈತಲ್ಲ ಮತ್ತು ಹೆಂಗೆ ಆಗ್ಲಕ್ಕೈತವೆ ಕೆಲಸಗಳು ಈಗ ಮೊನ್ನೆ ರಾಯಚೂರ್ದಾಗ 900 crores ರೂಪೀಸ್ ಶಂಕುಸ್ಥಾಪನೆ ಆಯಿತು, ಉದ್ಘಾಟನೆ ಆಯಿತು, ಅಡಿಗೆಲ್ಲ ಆಯಿತು, ಎಲ್ಲ ಕ್ಷೇತ್ರದಾಗ ಆಗ್ಲಕ್ಕೈತಲ್ಲ. ರಾಜು ಕಾಗೆ ಅವರು ತೆಂಗಿನಕಾಯಿ ಹೊಡು 2 ವರ್ಷ ಆಯಿತು, ಎಲ್ಲಿ ಕೆಲಸಗಳತ್ತವ ಸರ್? ಗ್ಯಾರಂಟಿದಾಗ ದುಡ್ಡೇ ಇಲ್ಲ ನಮ್ಗೆ, ಯಾಕಂದ್ರೆ ಈ ಪಕ್ಷ ಉಳಿದ ನೀವು ನೋಡಿರಿ ಕೆಲಸಗಳು ಬೇರೆ ಇರ್ತಾವೆ. ಈಗ ನಾವು ಒಂದು 500 ಕೋಟಿ ನೀರಾವರಿ ಪ್ರಾಜೆಕ್ಟ್ ತೊಗೊಂಡು ಹೋಗ್ತೀವಿ, ಅದಕ್ಕೆ ಫೈನಾನ್ಸ್ದಾಗ ದುಡ್ಡು ಇರ್ತಾರ, ಬೇಕಲ್ಲ, ಅಪ್ರೂವಲ್ ಬೇಕಲ್ಲ, ಎಲ್ಲ ಬೇಕಲ್ಲ. ಈಗ ನಮಗೇನು ರೆಗ್ಯುಲರ್ ಗ್ರ್ಯಾಂಟ್ ಕೊಡ್ಲಕ್ಕೈತೆ, ರೆಗ್ಯುಲರ್ ಗ್ರ್ಯಾಂಟ್ ಬರ್ಲಕ್ಕೈತದ, ಕೆಲಸಗಳು ಆಗ್ಲಕ್ಕೈತದ. ಸರ್ ಈಗ ಹೇಳ್ತಾರೆ ಸರ್ ಭ್ರಷ್ಟಾಚಾರ ಕಾಂಗ್ರೆಸ್ ಮಾಡ್ತದೆ, ಈಗ 2-3 ಕಡೆ CM ಹೋಗಿ ವಿರೋಧ ಪಕ್ಷದವ್ರು BJP ಕ್ಷೇತ್ರದಾಗೆ ಮತ್ತು ಅಡಿಗೆಲ್ಲ ಉದ್ಘಾಟನೆ ಮಾಡಿ ಬಂದಾರಲ್ಲ, ಮತ್ತು ಕೆಲಸ ಆಗಿದ್ದಿಲ್ಲ ಅಂದ್ರೆ ಮತ್ತು ಅಲ್ಲಿ ಬರಬೇಡ ಅಂತ ಹೇಳ್ತಾರಲ್ಲ ಅವರು. ಸರ್ BR ಪಾಟೀಲ್ ಅವರು ಸೇರಿದಂತೆ ಹಲವು ಶಾಸಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಲ್ಲವಿಲ್ರಿ, BR ಪಾಟೀಲ್ದು ಅವ್ರದ್ದು ಒಂದು ಕ್ಲಿಯರಾಗಿ ಹೇಳ್ಯಾರ, ನಾ 2 ಪತ್ರ ಕೊಟ್ಟೀನಿ, ನಾ ಕೊಟ್ಟ ಪತ್ರಕ್ಕಾಗಿಲ್ಲ, ಬೇರೆ ಪತ್ರಕ್ಕಾಗ್ಯದಂತ. ಈಗ ನಾವರೇ ಪತ್ರ ಕೊಟ್ಟಿವಲ್ಲ, ಅದೇನು CM ಭೇಟಿಯಾಗ್ಯಾರ, ಅವ್ರು ಏನು ಅದ್ರ ಬಗ್ಗೆ ಏನದ ಏನಿಲ್ಲ ನೋಡ್ತಾರೆ. ಚನ್ನರಾಯಪಟ್ಟಣದಲ್ಲಿ 13 ಗ್ರಾಮಗಳನ್ನೇನೋ ಇದು ವಶ ಮಾಡಿಸ್ಕೋಬೇಕು ಭೂಮಿ ಅಂತೇಳಿ ನಡೀತಿದೆ. KDB ಇಲ್ಲ, ಅದು ನಿನ್ನೆ ಕೈ ಬಿಟ್ಟಿವ ಅಂತ ಹೇಳ್ಯಾರಲ್ಲ, ಅದು ಅಲ್ಲಿ KDB ವತಿಯಿಂದ ಒಂದು ಇದು ಮಾಡ್ಬೇಕಂತಂದು ಮತ್ತು ಈಗ ಎಲ್ಲಿಯಾದ್ರೂ ಅಕ್ವೈರ್ ಮಾಡಬೇಕಲ್ಲ. ಈಗೇನು ಅಭಿವೃದ್ಧಿ ಆಗಬೇಕು ಇಲ್ಲ, ಕಬ್ಜಾ ಮಾಡ್ತೀರಿ ಅಂತ ರೈತರು ಹೋರಾಟ ಮಾಡ್ತಿದ್ದಾರೆ. ಇಲ್ಲ, ಅದು ಕೈ ಬಿಟ್ಟಿವಂತೇನೋ ನಾನು ನಿನ್ನೆ ಪೇಪರ್ದಾಗ ಸ್ಟೇಟ್ಮೆಂಟ್ ನೋಡಿದ್ದೆ. ಅದು ಅಂದ್ರೆ ನಿನ್ನೆ 24 ತಾಸು ಗಡುವು ಕೊಟ್ಟಿದ್ದಾರೆ ಸರ್. ಎಲ್ಲ ಗೊತ್ತಿಲ್ಲ, ಮೊನ್ನೆ ಡಿಸಿಷನ್ ತೊಗೊಂಡ್ರೆ ಕಾಣ್ತದ ಗೊತ್ತಿಲ್ಲ, ನಿನ್ನೆ ನಾ ಪೇಪರ್ದಾಗ ಶಾಸಕರು ಹೇಳ್ತಾರೆ DK ಜೊತೆ ನಾನು ಚೆನ್ನಾಗಿದ್ದೀನಿ, ನಮ್ದು ಎಲ್ಲ ಕೆಲಸ ಆಗ್ತಾ ಇದಾವೆ ಸರ್. ಅಂದ್ರೆ ಏನು ಅರ್ಥ ಸರ್ ಇದು? DK ಬಣ ಸಿದ್ದರಾಮಯ್ಯ ಕೆಲಸ ಯಾವ ಬಣ? ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ತಕ್ಕಂಥ ಬಣ, ನೀವು ಅದು ಸೃಷ್ಟಿ ಮಾಡ್ಲಕ್ಕೈತೀರಿ, ಕಡ್ಡಿ ಗುಡ್ಡ ಮಾಡ್ಲಕ್ಕೈತೀರಿ, ನೀವು ಮಾಧ್ಯಮದವ್ರು ಮಾಡ್ಲಕ್ಕೈತೀರಿ ಸರ್. ಬೇರೆ ಯಾರೂ ಮಾಡ್ಲಕ್ಕೈತಿಲ್ಲ ಸರ್. ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರಂತ ನಾರಾಯಣಸ್ವಾಮಿ ಅವರು ಹೇಳ್ತಾರೆ ಸರ್. ಚಲೋ ಈಗ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು, ಈ ಸರ್ಕಾರ ಬಂದಿರೋ. ಹೌದು, ಅದಕ್ಕೆ ಮತ್ತು ಜೈಲಿಗೆ ಹೋಗಿ ಬಂದ್ರಲ್ಲ ಮುಖ್ಯಮಂತ್ರಿಗಳು. ಯಾರು ಹೋದ್ರು ಅಂದ್ರೆ ಜೈಲಿಗೆ? ಯಾವ ಪಕ್ಷದ ಶಾಸಕರು ಹೋದರು, ಯಾವ ಪಕ್ಷದ ಮುಖ್ಯಮಂತ್ರಿ ಜೈಲಿಗೆ ಹೋದರು? ಈಗ ನಡೆದು ಕೇಂದ್ರ ಸರ್ಕಾರದವರು ಸುಮಾರು ಈಗ 20 ವರ್ಷದಿಂದ ಸಿದ್ದರಾಮಯ್ಯಗೆ ಸಿಗಾಕ್ಬೇಕಂತ ಭಾಳ ಕೋಶಿಶ್ ನಡೆಸ್ಯಾರ, ಇಲ್ಲ ಅಂತ ಎಲ್ಲಿ ಹೇಳಕ್ಕೆ. ಅವ್ರ ಕೆಲಸನೇ ಅದಲ್ಲ. ಈಗ ವಿರೋಧ ಪಕ್ಷದವರಿಗೆ ಅವರೇ ಭ್ರಷ್ಟರು ಅಂತ ಏನು ತೀರ್ಮಾನ ಮಾಡ್ಯಾರ BJPದವ್ರೆ, ಅಂಥವ್ರಿಗೆ ಒಳಗೆ ತೊಗೊಂಡ್ರಲ್ಲ ಪಕ್ಷದಾಗ. ಮತ್ತೀಗ ಯಾರು ಭ್ರಷ್ಟರು ನೀವೇ ಹೇಳ್ಬೇಕಲ್ಲ. ಈಗ ಯತ್ನಾಳ್ ಅವ್ರು ಏನು ಹೇಳಕತ್ತಾರೆ, ಯಾರು ಭ್ರಷ್ಟರು ಅಂತ ಹೇಳಕತ್ತಾರೆ? ಯತ್ನಾಳ್ ಅವರು, ವಿಜಯೇಂದ್ರ ಅವ್ರ ಅಪ್ಪ ಭ್ರಷ್ಟರು ಅಂತ ಹೇಳಕತ್ತಿಲ್ಲ. ಮತ್ತು ಏನು ನೀವೇನು ಮಾಡ್ಲಕ್ಕೈತಿರ ಅದು ಈಗ?